ದಿನ ಈ ಟೈಮಲ್ಲಿ ನೀವು ಯೋಗ ಮಾಡ್ತೀರಲ್ವಾ? ಈಗ ಮಕ್ಕಳಿಗೆ ಜಡೆ ಹಾಕಬೇಕು. ನಾನು ಹಾಕ್ತೀನಿ ಬಿಡಿ. ಮಕ್ಕಳ ಕೆಲಸನ ನಾನೇ ಮಾಡ್ತೀನಿ ಅಂತ ನಿನ್ನೆ ಹೇಳಿದ್ನಲ್ಲ. ಸರಿ, ನೀವೇ ಜಡೆ ಹಾಕಿ. ಏನು ಹೇಳು? ಅಂದರೆ ನನಗೆ ಜಡೆ ಹಾಕಕ್ಕೆ ಬರಲ್ಲ ಅಂತನಾ? ಹಾಕಿ ತೋರಿಸ್ತೀನಿ. ನಾನೇನು ಅಂತ ಪ್ರೂವ್ ಮಾಡ್ತೀನಿ. ಎಸ್. ಸಾರಿ. ಅಬ್ಬಾ, ಡ್ಯಾಡಿ ನೋವಾಗ್ತಿದೆ. ನಿನಗೆ ನೋವಾದ್ರೂ ಸರಿ, ನಿಧಾನಕ್ಕೆ ಹೇಳು. ಅಬ್ಬಾ, ನೋವಾಗ್ತಿದೆ. ಪರವಾಗಿಲ್ಲ ಅನು, ಜೋರಾಗಿ ಹೇಳು. ಅಪ್ಪ, ಜಡೆ ಹಾಕಕ್ ನಿಂಗೆ ಬರಲ್ಲ ಅಪ್ಪ? ಅವ್ರ ಹತ್ರ ಹಾಕ್ಸ್ಕೊತೀನಿ ಅಪ್ಪ. ಇಲ್ಲ ಇಲ್ಲ ಇಲ್ಲ, ನಾನೇ ಹಾಕ್ತೀನಿ. ಬೇಡ ಡ್ಯಾಡಿ, ಈ ಸಲ ಅವರಿಗೆ ಜಡೆ ಹಾಕಕ್ ಹೇಳು. ಈ ಜಡೆ ಹಾಕೋದು, ಅವ್ರಿಗೆ ಟಿಫನ್ ಮಾಡಿಸೋದೆಲ್ಲ ಓಕೆ. ಆದರೆ ಮಕ್ಕಳ ಸ್ಟಡೀಸ್ ಮಾತ್ರ ನಾನೇ ನೋಡ್ಕೊಳ್ತೀನಿ. ಅನುಕೀರ್ತಿ, ಬೇಗ ರೆಡಿಯಾಗಿ ಟಿಫನ್ ಮಾಡಿ. ನಾವು ಸ್ಟಡೀಸ್ ಕಂಟಿನ್ಯೂ ಮಾಡೋಣ. ಮೊದಲು ಹೋಗಿ ನಿಮ್ ಯೋಗ ಕಂಟಿನ್ಯೂ ಮಾಡಿ. ಎಕ್ಸ್ಕ್ಯೂಸ್ ಮೀ. ಇಲ್ಲಿ ಖಾಲಿ ಇದ್ದು ಏನ್ ಮಾಡ್ತೀರಾ? ದಿನ ಮಾಡೋ ಯೋಗನ ಬ್ರೇಕ್ ಮಾಡಬೇಡಿ ಅಂತ ಕಂಟಿನ್ಯೂ ಮಾಡಕ್ ಹೇಳ್ತಿದ್ದೀನಿ. ಹೋಗಪ್ಪ. ಏನ್ ನೋಡ್ತಾ ಇದ್ದೀರಾ? ಬೇಗ ಜಡೆ ಹಾಕಿ. ಮತ್ತೆ ಡ್ಯಾಡಿ ಮನ್ಸ್ ಬದಲಾಯಿಸಿ ವಾಪಸ್ ಬಂದು ಜಡೆ ಹಾಕ್ತೀನಿ ಅಂದ್ರೆ ಕಷ್ಟ. ಅನು, ಕೀರ್ತಿ, ನಿಮ್ಗೆ ನಾನ್ ರೆಡಿ ಮಾಡೋದು ಇಷ್ಟಾನೇ ಅಲ್ವಾ? ಇಷ್ಟಾನೆ. ರೆಡಿ ಮಾಡ್ಸೋವರೆಗೂ ಓಕೆ. ಸ್ಟಡೀಸ್ ಮಾತ್ರ ಡ್ಯಾಡಿ ಹತ್ರನೇ. ಯಾಕೆ ಹಾಗೆ? ಡ್ಯಾಡಿಗೆ ಸಾವಿರಾರು ಕೆಲಸ ಇರತ್ತಲ್ವಾ? ನಾನು ಚೆನ್ನಾಗಿ ಟ್ಯೂಷನ್ ಹೇಳ್ಕೊಡ್ತೀನಿ. ನೀನೇನ್ ಹೇಳ್ಬೇಡ, ನಾವ್ ಡ್ಯಾಡಿ ಹತ್ರನೇ ಹೇಳ್ಸ್ಕೊತೀವಿ. ನೀನು ಹಾರಿಕಾ ಚಿಕ್ಕಿ ತರ ಜಾಸ್ತಿ ಓದ್ಕೊಂಡಿಲ್ಲ ಅಲ್ವಾ? ಜಾಸ್ತಿ ಏನ್ ಓದಿಲ್ಲ ಅಂದ್ರೂ ನಿಮ್ಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀನಿ. ನೀನೇನು ಹೇಳ್ಬೇಡ, ನಾವ್ ಡ್ಯಾಡಿ ಹತ್ರನೇ ಹೇಳಿಸ್ಕೊತೀವಿ. ಸರಿ, ಪ್ರೋಗ್ರೆಸ್ ಕಾರ್ಡಲ್ಲಿ ನಾನ್ ಸೈನ್ ಹಾಕಿಲ್ಲ ಅಂತ ನನ್ ಸೈನ್ನ ನೀವೇ ಹಾಕಿರೋದು ಅಂತ ನಿಮ್ ಡ್ಯಾಡಿ ಹತ್ರ ಹೇಳ್ತೀನಿ. ಏನು ಹೆದರ್ಕೊಂಡ್ರಾ? ಹಾಗೆ ಹೇಳೋದಾಗಿದ್ರೆ ನೆನ್ನೆನೆ ಹೇಳ್ತಿದ್ನಲ್ವಾ? ಯಾಕೆ ಹೇಳಿಲ್ಲ? ಯಾಕಂದ್ರೆ ನಿಮ್ಮನ್ನ ಸೇವ್ ಮಾಡಕ್ಕೋಸ್ಕರ. ನಿಮ್ಮನ್ನ ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ಯಾರು ಬೈಬಾರ್ದು ಅಂತ.
ಚಿಕ್ಕ ಮಕ್ಕಳಲ್ವಾ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀರಾ. ನಾನು ದೊಡ್ಡೋಳಲ್ವಾ, ದೊಡ್ಡ ಮನ್ಸಿಂದ ಕ್ಷಮಿಸ್ಬಿಟ್ಟೆ. ನನ್ ಮಕ್ಕಳು ನನ್ ಮುಂದೆ ಕೂಡ ಯಾವತ್ತೂ ಈ ರೀತಿ ತಲೆ ತಗ್ಗಿಸ್ಬಾರ್ದು. ಸೊ ನಾನ್ ನಿಮ್ಮನ್ನ ಸೇವ್ ಮಾಡಿರೋದ್ರಿಂದ ನೀವು ಕೂಡ ನಂಗೊಂದು ಹೆಲ್ಪ್ ಮಾಡ್ಬೇಕು. ಆ ಹೆಲ್ಪ್ ಏನಂದ್ರೆ, ನೀವು ನನ್ನ ಹತ್ರನೇ ಟ್ಯೂಷನ್ ಹೇಳ್ಸ್ಕೋಬೇಕು. ಇದೆ ನಮ್ಮ ಮಧ್ಯೆ ಡೀಲ್. ನಿಮ್ಗೆ ಓಕೆನಾ? ಡ್ಯಾಡಿ ಒಪ್ಕೊಳ್ಳಲ್ಲ. ನೀವು ಒಪ್ಕೊಂಡ್ರೆ ಡ್ಯಾಡಿನೂ ಒಪ್ಕೋತಾರೆ. ನೀವು ಟ್ಯೂಷನ್ ಹೇಳ್ಕೊಟ್ರೆ ನಾವ್ ಟೆಸ್ಟ್ನಲ್ಲಿ ಪಾಸ್ ಆಗ್ತೀವಾ? ಪಾಸ್ ಆಗೋದೇನೋ, ನೀವೇ ಕ್ಲಾಸಲ್ಲಿ ಫಸ್ಟ್ ಬರೋ ಹಾಗೆ ಮಾಡ್ತೀನಿ. ನಿಜವಾಗ್ಲೂನಾ? ನಿಜವಾಗ್ಲೂ ಪ್ರಾಮಿಸ್. ಇನ್ಮೇಲೆ ನಾವು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋಣ. ನಿಮ್ಗೇನೇ ಪ್ರಾಬ್ಲಮ್ ಬಂದ್ರೂ ನಾನು ಸಾಲ್ವ್ ಮಾಡ್ತೀನಿ. ಇವತ್ತಿನ ತರಾನೇ ದಿನಾನು ನಾನು ನಿಮ್ಮನ್ನ ಸೇವ್ ಮಾಡ್ತೀನಿ. ನಾವು ಫ್ರೆಂಡ್ಸ್ ಆಗಿರೋಣ. ಹಾಗಾದ್ರೆ ನಿಮ್ಗೆ ಈ ಡೀಲ್ ಓಕೆನಾ? ನಾವಿಬ್ರು ಮಾತಾಡ್ಕೊಂಡ್ಮೇಲೆ ಹೇಳ್ತೀವಿ. ಮೊದಲು ಕೀರ್ತಿಗೆ ಜಡೆ ಹಾಕು. ಬಾ. ಮಾತಾಡ್ಕೊಳ್ಳೋದು ಯಾಕೇನು? ಅವ್ರ ಹತ್ರ ನಾವು ಟ್ಯೂಷನ್ ಹೇಳಿಸ್ಕೊಳ್ಳೋಣ. ನಮಗೆ ಇಷ್ಟ ಆಗದೆ ಇರೋ ವ್ಯಕ್ತಿ ಹತ್ರ ಹೇಳಿಸ್ಕೋಬೇಕಾ? ಇಷ್ಟ ಆಗದೆ ಇರೋದಕ್ಕೆ ಅವ್ರೇನು ಮಾಡಿದ್ರು ಅಂತ? ಅವ್ರು ನಮ್ಮ ಮಮ್ಮಿ ಪ್ಲೇಸ್ಗೆ ಬಂದಿದ್ದಾರೆ. ಮಮ್ಮಿ ಹಾಗೆ ನಮಗೆ ಸಹಾಯ ಮಾಡ್ತಿದಾರಲ್ಲ. ನಮ್ಮನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾರೆ. ಸ್ಕೂಲಿಂದ ಬಂದಾದ್ಮೇಲೆ ಕೇರ್ ತಗೋತಾರೆ. ನಮ್ಮ ರೂಮ್ನ ನೀಟಾಗಿಡ್ತಾರೆ. ಇನ್ನು ನಮಗೆ ಟಿಫನ್ ಮಾಡಿಸ್ತಾರೆ. ನಮಗೋಸ್ಕರ ಸ್ನ್ಯಾಕ್ಸ್ ಮಾಡಿ ರಾತ್ರಿ ಮಲಗಿಸ್ತಾರಲ್ಲ. ಅವರು ತುಂಬ ಒಳ್ಳೆಯವರು. ಅನು, ನನ್ನ ಮುಂದೆ ಅವ್ರನ್ನ ಹೊಗಳೋದು ನನಗೆ ಇಷ್ಟ ಆಗಲ್ಲ ಕೀರ್ತಿ. ಅವರು ಬ್ಯಾಡ್. ಅಮ್ಮಮ್ಮ ಹೇಳ್ದಷ್ಟು ಬ್ಯಾಡ್ ಅಲ್ಲ ಅನು. ನೀನೇ ಯೋಚನೆ ಮಾಡು. ಪ್ರೋಗ್ರೆಸ್ ಕಾರ್ಡ್ ಮೇಲೆ ನೀನು ಸೈನ್ ಮಾಡಿದ್ದೆ, ಆದ್ರೆ ಅವ್ರು ಸೈನ್ ಮಾಡಿದ್ರು ಅಂತ ಸುಳ್ಳು ಹೇಳಿದ್ರು. ಅವ್ರು ಕೆಟ್ಟೋರಾಗಿದ್ರೆ ನಿಜ ಹೇಳಿ ನಿನ್ನ ನನ್ನ ಬಯಸ್ತಿದ್ರು ಅಲ್ವಾ? ನಮ್ಮನ್ನ ಡ್ಯಾಡಿ ಏನು ಅನ್ಬಾರ್ದಂತ. ಪಾಪ ಅವ್ರು ನಮಗೋಸ್ಕರ ತಪ್ಪೊಪ್ಕೊಂಡ್ರು. ಅವ್ರು ಒಂದೇ ಒಳ್ಳೇದು ಮಾಡಿರೋ ತಾನೆ, ಇನ್ನೇನು ಮಾಡಿದ್ರು? ಅವ್ರು ನಮ್ಮ ಹೋಮ್ವರ್ಕ್ ಮಾಡಿಸ್ತೀನಿ ಅಂದಿದ್ರು. ಡೌಟ್ಸ್ ಇದ್ರೆ ಕೇಳಿ ಅಂದಿದ್ರು. ನಾವೇ ಅವರನ್ನ ಅವಾಯ್ಡ್ ಮಾಡಿದ್ದು. ಅವ್ರು ಹೇಳ್ದಂಗೆ ಕೇಳಿದ್ರೆ ನಮಗೂ ಕೂಡ ರಾಕಿ ಥರ ಒಳ್ಳೆ ಮಾರ್ಕ್ಸ್ ಬರ್ತಿತ್ತು. ಅವರು ರಾಕಿ ಮಮ್ಮಿ ಆಗಿದ್ದಕ್ಕೆ ರಾಕಿಗೆ ಒಳ್ಳೆ ಮಾರ್ಕ್ಸ್ ಬಂದಿದ್ದು. ಇಲ್ಲ ಅನು, ರಾಕಿಗಿಂತ ನಮ್ಮನ್ನೇ ಅವ್ರು ಹೆಚ್ಚಾಗಿ ನೋಡ್ತಾರೆ. ಅವ್ರನ್ನ ಮಮ್ಮಿ ಅಲ್ಲ, ಅವ್ರನ್ನ ಸಪೋರ್ಟ್ ಮಾಡಬೇಡ. ನಮ್ಮ ಮಮ್ಮಿ ಇಲ್ಲ ಅಲ್ವಾನು? ದೇವ್ರ ಹತ್ರ ಹೋಗಿದ್ದಾರೆ, ಮತ್ತೆ ವಾಪಸ್ ಬರಲ್ಲ. ಅವರೇ ನಮ್ಮ ಹೊಸ ಮಮ್ಮಿ ಅಂತ ಡ್ಯಾಡಿ ಹೇಳಿದ್ರಲ್ಲ. ಈ ಹೊಸ ಮಮ್ಮಿ ನಂಗೆ ಇಷ್ಟ ಆಗ್ಲಿಲ್ಲ.
ಹೊಸ ಮಮ್ಮಿ ಜೊತೆ ಕೂಡ ಚೆನ್ನಾಗಿರ್ಬೇಕು ಅಂತ ಡ್ಯಾಡಿ ಹೇಳಿದ್ರಲ್ಲ. ಆದ್ರೂ ಸರಿ, ನನಗೆ ಅವ್ರ ಹತ್ರ ಹೋಗಕ್ ಇಷ್ಟ ಇಲ್ಲ. ನನ್ ಮಾತ್ ಕೇಳು ಅನು. ಡ್ಯಾಡಿಗಿಂತ ಹೊಸ ಮಮ್ಮಿನೇ ಬೆಟರು. ಡ್ಯಾಡಿ ಆದ್ರೆ ಸೀರಿಯಸ್ ಆಗ್ತಾರೆ. ಅದೇ ಹೊಸ ಅಮ್ಮ ಆದ್ರೆ ಸ್ವಲ್ಪನೂ ಕೋಪ ಮಾಡ್ಕೊಳ್ಳಲ್ಲ, ನಗ್ನಗ್ತಾ ಹೇಳ್ತಾರೆ. ನಾವ್ ಸರಿಯಾಗಿ ಓದ್ದೆ ಹೋದ್ರೆ ಡ್ಯಾಡಿ ಕೋಪ ಮಾಡ್ಕೋತಾರೆ. ಅದಕ್ಕೆ ಮಮ್ಮಿ ಹತ್ರ ಹೇಳ್ಸ್ಕೊಳ್ಳೋಣ. ರಾಕಿ ತರ ನಾವು ಪಿಕಪ್ ಆಗ್ತೀವಿ. ಓಕೆ ಅನು? ಅನು ಓಕೆ. ಥ್ಯಾಂಕ್ಸ್ ಅನು. ಇನ್ನೊಂದು ರಿಕ್ವೆಸ್ಟ್. ಏನು? ಪಾಪ ರಾಕಿ ನಿನ್ನೆಯಿಂದ ಅಳ್ತಾನೇ ಇದ್ದಾನೆ. ರಾಕಿ ತಪ್ಪೇನೂ ಇಲ್ಲ ಅಂತ ಹೊಸ ಮಮ್ಮಿಗೆ ಹೇಳೋಣ. ಯಾಕೆ ಹೇಳ್ಬೇಕು? ನಮ್ಮಿಂದಾನೇ ಅಲ್ವಾ ರಾಕಿ ಸ್ಕೂಲ್ಗೆ ಹೋಗಿಲ್ಲ. ನಮ್ಮನ್ ಯಾರೂ ಕಿಡ್ನಾಪ್ ಮಾಡಬಾರ್ದಂತ ನಮಗ್ ಸೆಕ್ಯೂರಿಟಿ ಆಗಿದ್ದ. ಮತ್ತೆ ರಾಕಿ ನಮ್ಮನ್ನ ಸೇವ್ ಮಾಡಿದಾನೆ. ಮನೇಲಿ ಅಮ್ಮ ಸೇವ್ ಮಾಡಿದ್ರು, ಹೊರಗಡೆ ರಾಕಿ ಸೇವ್ ಮಾಡ್ದ. ನಾವ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಲ್ವಾನು. ಥ್ಯಾಂಕ್ಸ್ ಹೇಳೋದೇನು ಬೇಡ ಕೀರ್ತಿ, ಟ್ಯೂಷನ್ ಮಾತ್ರ ಹೇಳಿಸ್ಕೊಳ್ಳೋಣ ಸಾಕು. ಸರಿ ನಡಿ ಹೋಗೋಣ. ಆಂಟಿ, ಅಲ್ಲಿ ಏನ್ ನಡೀತಾ ಇದೆ? ವಸು ಅಕ್ಕ ಅಳ್ಳೋದನ್ನ ನೋಡಕ್ಕೆ ನಾನು ನಿದ್ದೆಯಿಂದ ಎಬ್ಸಿದ್ರಿ. ಆ ರಾಕಿ ಅಳ್ತಿದ್ದಾನೆ ಹೊರತು ಆ ವಸು ಅಕ್ಕ ಆರಾಮಾಗಿದ್ದಾಳೆ. ಬಾವಂಗೆ ಕಾಫಿ ಕೂಡ ತಗೊಂಡು ಹೋದ್ಲು. ಕೋಪ ಮಾಡ್ಕೋಬೇಕಾದ್ ಬಾವ ಇವಾಗ ಕಾಮ ಕೂತು ಯೋಗ ಮಾಡ್ತಿದಾರೆ ನೋಡಿ. ಮಕ್ಕಳು ಹೊರಗ್ ಬಂದವರು ಈಗ ರೂಮಿಗೆ ವಾಪಸ್ ಹೋಗ್ತಿದಾರೆ. ಸಮಥಿಂಗ್ ಇಸ್ ರಾಂಗ್ ಅನ್ನಿಸ್ತಾ ಇದೆ ಆಂಟಿ. ಇಲ್ಲ ಕಣೆ, ನನ್ ಲೆಕ್ಕಾಚಾರ ಯಾವತ್ತೂ ತಪ್ಪಾಗಲ್ಲ. ನಾನ್ ಎಪ್ಸಿರೋ ಸುನಾಮಿ ಅಷ್ಟು ಈಸಿಯಾಗಿ ಶಾಂತವಾಗಲ್ಲ. ಇಲ್ ನೋಡಿದ್ರೆ ನಿಮ್ ಸುನಾಮಿ ಸುರ್ರಂತ ಹಿಂದಕ್ ಹೋಗ್ತಾ ಇದೆ ಅನ್ಸುತ್ತೆ. ಅದೇಗೆ ಆಗತ್ತೆ? ನಿಮ್ಮ ಅತ್ತೆ ಅಭಿ ನಿನ್ನೆ ಎಷ್ಟು ಕೋಪ ಮಾಡ್ಕೊಂಡಿದ್ರು. ರಾತ್ರಿ ಯಾರಾದ್ರೂ ನಿದ್ದೆ ಮಾಡಿದಾರಾ? ನಿನ್ನ ಬಿಟ್ಟು ಎಲ್ರೂ ಜಾಗರಣೆ ಮಾಡಿದ್ರು. ಆದ್ರೆ ಮಕ್ಕಳು ಮೀಟಿಂಗ್ ಯಾಕೆ? ವಸು ಅಕ್ಕ ಏನೋ ಪ್ಲಾನ್ ಮಾಡಿದಾಳೆ ಅನ್ಸ್ತದೆ. ಅವಳ ಮುಖ ಜೇಡಿ ಮಣ್ ತುಂಬಿರೋ ತಲೆ, ಅದು ಅಷ್ಟೆಲ್ಲ ಬುದ್ಧಿವಂತಿಕೆ ಎಲ್ಲಿ ಬರ್ಬೇಕು? ಹಾಗೆಲ್ಲ ಅನ್ಬೇಡಿ ಆಂಟಿ. ವಸು ಅಕ್ಕಂಗೆ ಸಖತ್ ಬುದ್ಧಿ ಇದೆ, ಅವಳು ಜೀನಿಯಸ್. ನನ್ನ ಅನುಭವದ ಮುಂದೆ ಅವಳ ಜಾಣತನ ಯಾವ ಲೆಕ್ಕ? ಹೌದು, ನೀನ್ ಜೀನಿಯಸ್ ಅಲ್ವೇನೆ? ನಾನು ಜೀನಿಯಸ್ ಅನ್ಕೋ. ಆದ್ರೆ ವಸು ಅಕ್ಕಂಗಿಂತ ಜೂನಿಯರ್ ಅಲ್ವಾ? ನಾನ್ ಅವಳಿಗಿಂತ ಸೀನಿಯರ್ ಅಲ್ವೇನೆ? ಅಷ್ಟಕ್ಕೂ ಈ ಡಿಸ್ಕಷನ್ ಯಾಕೆ? ಒಳಗೇನ್ ನಡೀತಿದ್ಯೋ ಹತ್ರ ಹೋಗಿ ನೋಡೋಣವಾ? ಅದೆಲ್ಲ ಬೇಕಾಗಿಲ್ಲ, ಸ್ವಲ್ಪ ಸುಮ್ಮನೆ ಇರು. ಸುನಾಮಿ ಕಂಟಿನ್ಯೂ ಆಗತ್ತೆ. ಅತ್ತೆ ರಾಕಿನ ಬೈದ್ರೆ ಹೊರತು ಬಾವ ಅಕ್ಕನ ಹತ್ರ ಅಷ್ಟು ಸ್ಟ್ರಿಕ್ಟ್ ಆಗಿರಲ್ವೇನೋ ಅನಿಸ್ತದೆ. ಇಲ್ದಿದ್ರೆ ಹೋಗಿ ಯೋಗ ಯಾಕೆ ಮಾಡ್ತಿದ್ರು? ಮಕ್ಳಿಗೆ ಹೊರಗೋಗಿ ಮಾತಾಡ್ಬೇಕಿತ್ತು. ನಿನ್ಗಷ್ಟು ಅನುಮಾನ ಇದ್ರೆ ಹೋಗ್ ನೋಡೋಣ ಬಾ. ಬಾ. ಇಬ್ರು ಚೆನ್ನಾಗಿ ಮಾತಾಡ್ಕೊಂಡ್ರ? ಏನ್ ನಿರ್ಧಾರ ಮಾಡಿದ್ರಿ? ನಿಮ್ ಡೀಲ್ಗೆ ನಾವ್ ಓಕೆ. ನಿಜನಾ? ನಿಜವಾಗ್ಲು
ನಾವ್ ನಿಮ್ ಹತ್ರನೇ ಹೇಳ್ಸ್ಕೊತೀವಿ. ಮಕ್ಕಳು ಇವಳ ಹತ್ರ ಓದ್ಕೋತೀನಿ ಅಂತಿದ್ದಾರೆ, ಅಭಿ ತಾನೇ ನೋಡ್ಕೋತೀನಿ ಅಂದ. ನಿಮ್ಗಿನ್ನೂ ಅರ್ಥನೇ ಆಗಿಲ್ವಾ ಆಂಟಿ? ಬಸ್ಸು ಅಕ್ಕ ಜಾಂಟಂದಿಂದ ಮಕ್ಕಳನ್ನ ಅವಳ ಕಡೆ ತಿರುಗಿಸ್ಕೊಂಡಿದ್ದಾಳೆ. ಗುಡ್. ನಾನೇನ್ ಹೇಳ್ತೀನೋ ನೀವದನ್ ಮಾಡ್ಬೇಕು. ನಾನ್ ಹೇಳಿ ಅಂದಾಗ ಹೇಳ್ಬೇಕು, ಓದ್ಬೇಕು ಅಂದಾಗ ಓದ್ಬೇಕು, ಆಡ್ಕೊಳ್ಳಿ ಅಂದಾಗ ಆಡ್ಕೋಬೇಕು. ನನ್ ಮಾತಿಗೆ ಎದುರು ಮಾತಾಡ್ಬಾರ್ದು. ನಿದ್ದೆ ಮಾಡು ಅಂದಾಗ ನಿದ್ದೆ ಮಾಡ್ಬೇಕು. ಎಲ್ಲ ನಾನ್ ಹೇಳ್ದಂಗೆ ಟೈಮ್ ಟೇಬಲ್ ಪ್ರಕಾರನೇ ನಡ್ಕೋಬೇಕು. ಓಕೆ? ಇಷ್ಟೊಂದು ರೂಲ್ಸ್ ಯಾಕೆ? ಅವಾಗ್ಲೇ ನೀವು ಟೆಸ್ಟ್ ಅಲ್ಲಿ ಪಾಸ್ ಆಗೋದು. ಖಂಡಿತ ಪಾಸ್ ಆಗ್ತೀವಾ? ನಿಮ್ಮನ್ನ ಪಾಸ್ ಮಾಡಿಸೋ ಜವಾಬ್ದಾರಿ ನಂದು. ಈ ರೂಲ್ಸ್ ಎಲ್ಲ ನಾವು ಟೆಸ್ಟ್ ಬರೆಯೋ ತನಕ ಅಷ್ಟೇ. ಆಮೇಲೆ ನಾವು ನಿಮ್ ಮಾತು ಕೇಳಲ್ಲ. ಓಕೆ. ನೀವು ಮತ್ತೆ ಸ್ಕೂಲಿಗೆ ಹೋಗೋವರೆಗೂ ನನ್ ಮಾತು ಕೇಳಿದ್ರೆ ಸಾಕು. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಏನು? ನೀವ್ ರಾಕಿ ಹತ್ರ ಮಾತಾಡ್ತಿಲ್ಲ ಅಲ್ವಾ? ಅವನು ತಪ್ಪು ಮಾಡಿದಾನೆ, ನಾನ್ ಮಾತಾಡಲ್ಲ. ರಾಕಿ ತಪ್ಪೇನಿಲ್ಲ. ಅವನ್ ನಮ್ಮಿಂದಾನೇ ಸ್ಕೂಲ್ ಬಿಟ್ಟಿದ್ದಾನೆ. ನಾವು ಸ್ಕೂಲಿಗೆ ಹೋಗದೆ ಹೊರಗೆ ಇದ್ರೆ ನಮ್ಮನ್ನ ಯಾರಾದ್ರೂ ಕಿಡ್ನಾಪ್ ಮಾಡ್ತಾರೆ ಅಂತ ನಮ್ಗೆ ರಕ್ಷಣೆಯಾಗಿ ಇದ್ದ. ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದಂತ ರಾಕಿನ ನಾವೇ ಹೆದರ್ಸಿದ್ವಿ. ಪಾಪ ನಿನ್ನೆಯಿಂದ ಅಳ್ತಾನೇ ಇದ್ದಾನೆ. ಪ್ಲೀಸ್ ನೀವು ರಾಕಿನ ಕ್ಷಮಿಸ್ಬಿಡಿ. ನೀವು ರಾಕಿ ಹತ್ರ ಮೊದ್ಲಿನ ಥರ ಇರಿ. ನೀವಂದ್ರೆ ರಾಕಿಗೆ ತುಂಬಾ ಇಷ್ಟ. ರಾಕಿಗೆ ಪಿಕಪ್ ಮಾಡಿದ ಹಾಗೆ ನಮ್ಮನ್ನು ಪಿಕಪ್ ಮಾಡಿ. ಖಂಡಿತನಮ್ಮ. ಫಸ್ಟ್ ರಾಕಿ ಹತ್ರ ಮಾತಾಡಿ. ಸರಿ, ಮಾತಾಡ್ತೀನಿ. ನೀವು ಕೂಡ ಅಜ್ಜಿ ಹತ್ರ ಹೋಗಿ ನನ್ನ ಹತ್ರ ಹೇಳಿಸ್ಕೋತೀನಿ ಅಂತ ಹೇಳ್ಬೇಕು. ಯಾಕೆ ಹೇಳ್ಬೇಕು? ಅಜ್ಜಿ ಎಲ್ರಿಗಿಂತ ದೊಡ್ಡೋರಲ್ವಾ? ಅಜ್ಜಿ ಪರ್ಮಿಷನ್ ಇಲ್ದೆ ನಾವ್ ಯಾವ ಕೆಲ್ಸನೂ ಮಾಡಬಾರ್ದು. ಈ ವಿಷಯ ನೀವು ನಮಗೆ ಮೊದಲೇ ಯಾಕೆ ಹೇಳಲಿಲ್ಲ? ನೀವು ನನ್ನ ಬಗ್ಗೆ, ರಾಕಿ ಬಗ್ಗೆ ಇಲ್ದೇ ಇರೋದನ್ನ ಅಜ್ಜಿ ಹತ್ರ ಹೇಳೋ ಬದಲು ನನ್ನ ಹತ್ರ ಹೇಳಿದ್ರಾ? ಹಾ, ಕೇಳಿದ್ದಕ್ಕೆ ಸಾರಿ. ನಾನು ರಾಕಿ ಹತ್ರ ಹೋಗಿ ಮಾತಾಡ್ತೀನಿ. ಎಲ್ಲಿಗೂ ಹೋಗೋದ್ ಬೇಡ. ಇದನ್ನ ನಿಮ್ಮ ಅಜ್ಜಿಗೆ ಹೇಳೋ ಅವಶ್ಯಕತೆನೂ ಇಲ್ಲ. ನಾವು ಚೆನ್ನಾಗಿ ಓದ್ಕೋಬೇಕು. ಡೋಂಟ್ ಡಿಸ್ಟರ್ಬ್ ಮೀ. ಹಾ? ಬಾನು. ಅಯ್ಯೋ ನಿನ್ನ. ನೋಡಿದ್ರ ಆಂಟಿ, ನಿಮ್ ಸುನಾಮಿ ಹೇಗ್ ಟುಸ್ಸಾಗ್ ಹೋಯ್ತು ಅಂತ. ಹೀಗಾಗೋಯ್ತಲ್ಲೇ. ಏನೋ ಅನ್ಕೊಂಡಿದ್ದೆ, ಇನ್ನೇನೋ ಆಗೋಯ್ತು. ಎಲ್ಲ ಅರ್ಧಂಬರ್ಧನೆ ಮಾಡ್ತೀರಾ. ಯಾವ ಪ್ಲಾನು ಪರ್ಫೆಕ್ಟ್ ಆಗಿರೋದಿಲ್ಲ. ನಿಮ್ಮನ್ನ ನಂಬ್ಕೊಂಡು ನನ್ನ ನಿದ್ದೆ ಎಲ್ಲ ಹಾಳು ಮಾಡ್ಕೊಂಡೆ. ಇನ್ನು ಏನು ಆಗಿಲ್ವೇ? ಎಲ್ಲ ಆಗೋಗಿದೆ. ನೀನು ಉಳ್ದಿಲ್ಲ. ಮಕ್ಕಳು ವಸು ಅಕ್ಕನ ಹತ್ರ ಹೇಳಿಸ್ಕೊತೀವಿ ಅಂದ್ರೆ ಅತ್ತೆ ಇಲ್ಲ ಅಂತಾರ. ಭಾವನೆ ಒಪ್ಕೊಂಡ್ಮೇಲೆ ಅತ್ತೆ ಯಾಕೆ ಒಪ್ಕೊಳ್ಳಲ್ಲ? ಪ್ಲಾನ್ ಎಲ್ಲ ಸರ್ವನಾಶ ಆಗೋಯ್ತು. ಹಾಗಲ್ವೇ? ಹೋಗಿ ಆಂಟಿ, ಐ ಹೇಟ್ ಯು.